ರಾಜ್ಯ ಸರ್ಕಾರಕ್ಕೆ ತೆರಿಗೆ ವಂಚಿಸುವ ಐಷಾರಾಮಿ ಬಸ್ಗಳಿಗೆ ಆರ್ಟಿಒ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಮುಂಜಾನೆಯಿಂದಲೇ ಕಾರ್ಯಾಚರಣೆಗಳಿದ್ದ ಕೋಲಾರದ ಆರ್ಟಿಒ ಅಧಿಕಾರಿಗಳು ಬಸ್ಗಳನ್ನು ಸೀಸ್ ಮಾಡಿ ಕೋಲಾರ ಸಾರಿಗೆ ಕಚೇರಿಗೆ ಕಳಿಸಿದ್ದಾರೆ. ಬೆಂಗಳೂರು, ಚೆನ್ನೈ, ತಿರುಪತಿ ಸೇರಿದಂತೆ ಅಂತಾರಾಜ್ಯ ಬಸ್ಗಳು ತೆರಿಗೆ ವಂಚಿಸಿ ಸಂಚಾರ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಪಡೆದ ಅಧಿಕಾರಿಗಳಿಂದು ಕಾರ್ಯಾಚರಣೆಗಿಳಿದಿದ್ದರು. ಬೇರೆ ರಾಜ್ಯಗಳಲ್ಲಿ ನೋಂದಣಿಯಾಗಿರುವ ಬಸ್ಗಳು ರಾಜ್ಯದಲ್ಲಿ ಓಡಾಟ ಮಾಡುತ್ತಿದ್ದು ತೆರಿಗೆ ಪಾವತಿಸದೆ ಸಂಚರಿಸುತ್ತಿವೆ. ಸಮರ್ಪಕ ಮತ್ತು ಸುಸ್ಥಿತಿಯಲ್ಲಿ ಇಲ್ಲದೆ ಬಸ್ಗಳು ಓಡಾಟ ಮಾಡುತ್ತಿದ್ದು ಪ್ರಯಾಣಿಕರ ರಕ್ಷಣೆಗೆ ಆದ್ಯತೆಗಳಿಲ್ಲದ ಬಸ್ಗಳು ಸಂಚರಿಸುತ್ತಿವೆ. ರಾಜ್ಯ ಸರ್ಕಾರಕ್ಕೆ ತೆರಿಗೆ ವಂಚನೆ ಸೇರಿದಂತೆ ಹಲವು ಕಾನೂನುಗಳ ಉಲ್ಲಂಘನೆ ಮಾಡಿರುವ ಕಾರಣ ಜಂಟಿ ಸಾರಿಗೆ ಆಯುಕ್ತರಾದ ಗಾಯತ್ರಿ ದೇವಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ. ಟಿಫನ್ ಮಾಡ್ತಾರೆ ಸರ್ 1:30 ತಿರ್ಗಾ ನಿನ್ನೆ ರಾತ್ರಿ 1:30ಗೆ ಇದಾಗಿದೆ. ತಿರ್ಗಾ ಟಿಫನ್ ಕೊಟ್ಟಾನೆ. ಏನು ಟಿಫನ್ ಮಾಡೋದು ಸರ್ 1:30ರಲ್ಲಿ? ಸ್ವಲ್ಪ ಇವ್ರನ್ನೆಲ್ಲ ಇದು ಮಾಡ್ಬೇಕು ಸರ್. ನೀವು ಮಾತಾಡ್ಸಿ ಇವ್ರನ್ನ ಕರೆಕ್ಟಾಗಿ ಇವ್ರ ಹತ್ರ ಸರಿ. ಇವಾಗ ಏನಕ್ಕೆ ಬಸ್ಸಿಂದ ಇಳಿಸಿದ್ರು ನಿಮ್ಮನ್ನ? ಈ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಸರ್ ಇವರು. ಊಟನೂ ಅಷ್ಟೇ ಚೆನ್ನಾಗಿರಲಿಲ್ಲ ಸರ್. ಊಟ ಏನು ಚೆನ್ನಾಗಿ ಕೊಡಲ್ಲ. ಮತ್ತೆ ಅಲ್ಲಿ ದಬ್ಬಾಳಿಕೆ ಮಾಡ್ತಾರೆ. 1:30 ಬಂದಿದ್ದೀವಿ, ಏನ್ರಿ ಇನ್ನೂ ಊಟ ರೆಡಿ ಮಾಡಿಲ್ಲ ಅಂದರೆ ಅವ್ನು ಹೆಂಗೆ ಬೇಕು ಹಂಗೆ ಮಾತಾಡ್ತಾನೆ. ನಂದಿನಿ ಹೋಟೆಲ್ ಮ್ಯಾನೇಜರ್ ಅವನು.